ಅಕ್ರಮ ವೈದ್ಯಕೀಯ ಕ್ಲಿನಿಕ್ಗಳ ಮೇಲೆ ಜಿಲ್ಲಾ ಕುಟುಂಬ ಕಲ್ಯಾಣಾಧಿಕಾರಿಗಳ ದಾಳಿ, ಮಾಹಿತಿ ಹಕ್ಕು ಬಳಕೆದಾರ ಹಾಗೂ ಸಾಮಾಜಿಕ ಹೋರಾಟಗಾರರಿಂದ ಕೊನೆಗೆ ಬಯಲಾಯಿತು ಅಕ್ರಮವಾಗಿ ನಡೆಸ್ತಾ ಇದ್ದ ವೈದ್ಯಕೀಯ ಚಟುವಟಿಕೆ. ಖಚಿತ ಮಾಹಿತಿ ಆಧರಿಸಿ ಬಂದಾದ ನಕಲಿ ಹೆಲ್ತ್ ಸೆಂಟರ್ಗಳು. ಹೌದು, ವೈದ್ಯೋ ನಾರಾಯಣ ಹರಿ ಎನ್ನುವ ವೇದೋಕ್ತಿಯೊಂದಿಗೆ ವೈದ್ಯ ವೃತ್ತಿ ಮಾಡ್ತಾ ಇದ್ದವರನ್ನ ಹಿಂದೆ ದೇವರಿಗೆ ಹೋಲಿಕೆ ಮಾಡಿ ದೇವರು ಕೈ ಚೆಲ್ಲಿದ್ರೂ ವೈದ್ಯ ಕೈ ಹಿಡಿಯುತ್ತಾನೆ ಎನ್ನುವ ನಂಬಿಕೆಯಿಂದ ಅದೆಷ್ಟೋ ಜನರು ವೈದ್ಯರನ್ನ ಗೌರವದಿಂದ ಆಧರಿಸಿ ಪೂಜಿಸಿದ ನಿದರ್ಶನಗಳಿವೆ. ಆದರೆ ಈಗಿನ ದುನಿಯಾ ಬರೀ ಹಣದ ಮೇಲೆ ನಿಂತಿರೋದ್ರಿಂದ ಯಾರನ್ನ ಯಾರು ನಂಬೋಕಾಗದೆ ಇರೋ ತರ ಆಗೋಗ್ಬಿಟ್ಟಿದೆ. ಬಡ ಜೀವಗಳನ್ನ ಉಳಿಸೋಕೆ ಅಂತ ಕೆಲವೊಂದಿಷ್ಟು ದೇವರ ರೂಪದ ವೈದ್ಯರಿದ್ರೆ ಇದನ್ನೇ ಬಂಡವಾಳ ಮಾಡಿಕೊಂಡು ಹಣ ಬರುವ ಮೂಲ ನೋಡಿ ವ್ಯವಹಾರಕ್ಕೆ ನಿಂತಿರೋ ನಕಲಿ ವೈದ್ಯರ ತಂಡ ಒಂದು ಕಡೆ ಇದೆ. ಇವರಿಗೆ ಬೇಕಿರೋದು ರೋಗಿಯ ರೋಗ ವಾಸಿಯಲ್ಲ, ಇವರಿಗೆ ಬೇಕಿರೋದು ಹಣ. ರೋಗಿಯಿಂದ ಬಂದಷ್ಟು ದೋಚೋದೊಂದೇ ಇವರ ಕೆಲಸ ಆಗೋಗಿದೆ. ನಿನ್ನೆ ಮೊನ್ನೆ ಒಂದು ಟೇಬಲ್ನಿಂದ ಪ್ರಾರಂಭಿಸಿದ ಆಸ್ಪತ್ರೆಗಳು ಇಂದು ದೊಡ್ಡ ಮಟ್ಟದ ಕ್ಲಿನಿಕ್ಗಳಾಗಿ ಪರಿವರ್ತನೆ ಆಗಿವೆ. ರಾಜ್ಯ ಸರ್ಕಾರ ಅದೆಷ್ಟೋ ಕಟ್ಟುನಿಟ್ಟಿನ ಆದೇಶ ನೀಡಿ ಆರ್ಎಂಪಿ ವೈದ್ಯರ ಕ್ಲಿನಿಕ್ ಬಂದ್ ಮಾಡುವಂತೆ ಸೂಚಿಸಿದ್ರೂ ಇನ್ನೂ ರಾಜ್ಯದಲ್ಲಿ ಆರ್ಎಂಪಿಗಳ ಹಾವಳಿ ನಿಂತಿಲ್ಲ. ಮನೆಗಳನ್ನೇ ಕ್ಲಿನಿಕ್ ಆಗಿ ಪರಿವರ್ತನೆ ಮಾಡಿ ಔಷಧ, ಇಂಜೆಕ್ಷನ್ ಸೇರಿದಂತೆ ಇನ್ನಿತರ ಚೀಟಿಗಳನ್ನು ಬರೆದು ತಾವೇ ತೆರೆದಿರೋ ಮೆಡಿಕಲ್ನಲ್ಲಿ ತರುವಂತೆ ಸೂಚಿಸುತ್ತಾರೆ. ಒಂದಕ್ಕೆ ಎರಡರಷ್ಟು ದೋಚ್ತಾರೆ. ಜಗತ್ತಿನ ನಿಯಮ ಎಲ್ಲದರಲ್ಲೂ ಚೌಕಾಶಿ ಇದೆ, ಇದೊಂದನ್ನು ಹೊರತುಪಡಿಸಿ ಎಂದು ತಿಳಿದವರು ಇದಕ್ಕೆ ನಿಂತಿದ್ದಾರೆ. ಇಂದು ಅವರು ದೊಡ್ಡ ದೊಡ್ಡ ಬಂಗ್ಲೆ, ಕಾರು, ಐಷಾರಾಮಿ ಜೀವನದ ದೊರೆಗಳಾಗಿದ್ದಾರೆ ಅನ್ನುವುದರಲ್ಲಿ ಎರಡು ಮಾತಿಲ್ಲ. ಹೌದು, ಅದಕ್ಕೊಂದು ತಾಜಾ ಉದಾಹರಣೆ ಎಂಬಂತೆ ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಮಾಸ್ತಿ ಗ್ರಾಮದಲ್ಲಿ ಅಕ್ರಮವಾಗಿ ನಡೆಸ್ತಾ ಇದ್ದ ಕ್ಲಿನಿಕ್ಗಳು ಈಗ ಶಾಶ್ವತ ಬಂದ್ ಆಗಿವೆ. ಅದೇ ಗ್ರಾಮದ ನಾಗಭೂಷಣ್ ಎನ್ನುವವರು ಗಗನ್ ತೇಜ್ ಹೆಲ್ತ್ ಕೇರ್ನಲ್ಲಿ ಅಕ್ರಮವಾಗಿ ವೈದ್ಯಕೀಯ ಚಟುವಟಿಕೆ ನಡೆಸ್ತಾ ಇರುವುದನ್ನು ಮಾಹಿತಿ ಹಕ್ಕು ಬಳಕೆದಾರ ಹಾಗೂ ಸಾಮಾಜಿಕ ಹೋರಾಟಗಾರ ಮೋಹನ್ ಎನ್ ಅವರು ಜಿಲ್ಲಾ ಕುಟುಂಬ ಕಲ್ಯಾಣ ಇಲಾಖೆ ಅಧಿಕಾರಿಗಳಿಗೆ ಮಾಹಿತಿ ರವಾನೆ ಮಾಡುತ್ತಿದ್ದಂತೆ ದೌಡಾಯಿಸಿದ ಇಲಾಖೆಯ ಪರಿಶೀಲನೆ ನಡೆಸಿ ಬಂದ್ ಮಾಡಲು ಸೂಚಿಸಿ ಕ್ರಮ ಜರುಗಿಸಲು ಮುಂದಾಗಿದೆ. ಈ ಅಧಿಕಾರಿಗಳ ತಂಡದಲ್ಲಿ ತಾಲೂಕು ಆರೋಗ್ಯ ಅಧಿಕಾರಿಗಳಾದ ಡಾಕ್ಟರ್ ರಮೇಶ್ ಬಾಬು, ವಿಷಯ ನಿರ್ವಾಹಕರಾದ ಜಯಚಂದ್ರ ಹಾಗೂ ಬಾಲಾಜಿ ಅವರ ತಂಡ ದಾಳಿ ನಡೆಸಿ ನಕಲಿ ಆಸ್ಪತ್ರೆಗಳಿಗೆ ಬೀಗ ಜಡಿದು ಕಾನೂನು ಕ್ರಮ ಜರುಗಿಸಲು ಮುಂದಾಗಿದ್ದಕ್ಕೆ ಸಾಮಾಜಿಕ ಹೋರಾಟಗಾರ ಮೋಹನ್ ಎಲ್ ಅವರು ಅಭಿನಂದಿಸಿದ್ದಾರೆ. ನಿಮ್ಮ ಹೆಸರು ಸರ್? ನಾಗಭೂಷಣ. ಕ್ಲಿನಿಕ್ ಚೀಟಿ ನೋಡ್ಬೋದಾ? ಕ್ಲಿನಿಕ್ ಚೀಟಿ ಇಲ್ವಾ? ಯಾರನ್ನ ಬಂದು ಏನು ಕ್ಲಿನಿಕ್ ಸಾರ್ ಇದು ಅಂತ ಕೇಳಿದ್ರೆ ಏನು ಹೇಳ್ತೀರಾ? ಏನು ಕ್ಲಿನಿಕ್ ಅಂತ ಕೇಳಿದ್ರೆ ಏನು ಹೇಳ್ತೀರಾ? ಹಾಂ, ಪ್ರೆಸ್ಟೈಡ್ ಅನ್ನೋದು ಚೀಟಿಯಲ್ಲಿ